ಪ್ರೇಮ ಮಾಡ್ತಿರ್ತೇವೆ. ಅದು ನಿಜವಾದ ಪ್ರೇಮ ಅಲ್ಲ. ಆ ಪ್ರೇಮ ಯಾವುದು ಅಂತಂದ್ರೆ ಅದಕ್ಕೆ ವ್ಯಾವಹಾರಿಕ ಪ್ರೇಮ ಅಂತ ಕರ್ಕೊಂಡು ಬರ್ತಾರೆ. ಇನ್ನ ಎರಡನೇ ಬಂಗಾರದ ವಾದ ತಕ್ಷಣ ಪುರಾಣ ಹೇಳೋರು ಏನ್ ಕುತ್ಕೊಂಡಿದ್ರಲ್ಲ ವೇದಿಕೆ ಮೇಲೆ ತಣ್ಣನ ಜಿಗದವರ ದೀರ್ಘದಂಡ ನಮಸ್ಕಾರ ಹಾಕಿಬಿಟ್ರು. ಕರೆ ಕರೆ ಪರಮಾತ್ಮ, ಕರೆ ಕರೆ ಪರಮಾತ್ಮ. ಆಯ್ತು, ದೇವರು ಪುರಾಣ ಹೇಳೋರಂತೂ ಒಪ್ಕೊಂಡ್ರು, ಅವ್ರು ದರ್ಶನ ಮಾಡ್ಕೊಂಡ್ರು. ಬಂದ ಜನಗಳಿಗೆಲ್ಲ ದರ್ಶನ ಕೊಡಬೇಕು, ಬಂದ ಜನಗಳಿಗೆಲ್ಲ ಮುಖ ತೋರಿಸ್ಬೇಕಂತೇಳಿ ಪರಮಾತ್ಮ ಹೊಳ್ಳಿ ಜನ ಕುಂತ ಜಾಗದೊಳಗ ನೋಡ್ತಾನ. ಜನ ಯಾರು ಇರಲೇ ಇಲ್ಲ, ಎದ್ದು ಹೋಗಿಬಿಟ್ಟಿದ್ರಿ ಎಲ್ಲ ಎದ್ದು ಹೋಗಿದ್ರು. ಅವಾಗ ಪರಮಾತ್ಮ ಅಂತಾನ, ಒಂದು ತಿಂಗಳು ಪುರಾಣ ಕೇಳ್ಯಾರ ಇವ್ರಿಗೆಲ್ಲ, ಇವ್ರಿಗೆ ದರ್ಶನ ಕೊಡಾಕಂತ ಬಂದ್ರೆ ಎಲ್ಲ ಎದ್ದು ಹೋಗ್ಯಾರಲ್ಲ ಇವರು ಅಂತ ವಿಚಾರ ಮಾಡಕತ್ತಿದ್ದ. ಎಲ್ಲರೂ ಏನು ಎದ್ದು ಹೋಗಿದ್ರಲ್ಲ, ಎದ್ದು ಹೋದವರು ಮನೆಗೆ ಹೋಗಿ ಹೊಳ್ಳಿ ಬರಾಕತ್ತಿದ್ರು. ಹೊಳ್ಳಿ ಬರೋ ಮುಂದೆ ಮನೆಯಾಗಿನ ಹಂಡೆ, ಮನೆಯಾಗಿನ ಬಕೆಟ್ಟು, ಅರ್ಥ ಆದ್ರೆ ಮನ್ಯಾಗ ಏನು ಸಾಮಾನು ಸಿಗುತ್ತಾ ಅವನು ಹೊತ್ಕೊಂಡು ಬರಾಕತ್ತಿದ್ರು. ಯಾಕಂದ್ರ ಸಿಗಬಾರ್ದ ಸಿಕ್ಕಾನ ಮುಟ್ಟಿ ಬಿಟ್ಟಂದ್ರೆ ಬಂಗಾರ ಆಗಿಬಿಡ್ತಾವ, ಎಲ್ಲ ಬಂಗಾರ ಆಗಿಬಿಡ್ತಾವ. ದೇವರು ಬೇಕಾಗಿಲ್ಲ ನಮಗೆ. ಭದ್ರದೇವರು ಆವಾಗ ಆಂಜನೇಯ ಸ್ವಾಮಿಗೆ ಲಿಂಗ ದೀಕ್ಷೆ ಮಾಡಿದ ಅಂತ ಹೇಳ್ತಾರ. ಇನ್ನೊಂದು ರಾಚೋಟಿ, ಆಂಧ್ರ ಪ್ರದೇಶ ಕಡಪ ಜಿಲ್ಲಾ ರಾಚೋಟಿ ಈರನ್ನ ನಾವೇನ್ ಕಾಣ್ತೇವೆ ಅಲ್ಲಿ ಲಿಂಗ ದೀಕ್ಷೆ ಮಾಡಿದ ಅಂತ ಹೇಳ್ತಾರ. ಇಲ್ಲ, ಆಂಜನೇಯ ಕನ್ನಡಿಗ, ವೀರಭದ್ರದೇವರು ಕನ್ನಡ ನಾಡಿನವನು, ಕನ್ನಡಿಗ. ವೀರಭದ್ರದೇವರು ಇಲ್ಲಿಯೇ, ಆಂಜನೇಯ ಸ್ವಾಮಿ ಇಲ್ಲೇ ಹುಟ್ಟಿದ್ದು. ಅದು ಎಲ್ಲಿ ಅಂದ್ರೆ ಕಿಷ್ಕಿಂದೆ. ಕಿಷ್ಕಿಂದೆ ಅಂದ್ರೆ ಇವತ್ತು ಅಂಜನಾದ್ರಿ ಪರ್ವತ ಅಂತ ನಾವು ಏನ್ ಕರಿತೇವೆ, ಅಲ್ಲಿ ಪಂಪಾ ಸರೋವರ ಅದ. ಪಂಪಾ ಸರೋವರದ ಒಳಗೆ ಆಂಜನೇಯ ಸ್ವಾಮಿಗೆ ವೀರಭದ್ರದೇವರು ಲಿಂಗ ದೀಕ್ಷೆಯನ್ನ ಮಾಡಿಕೊಂಡು ಬರ್ತಾರೆ. ಆ ಲಿಂಗ ದೀಕ್ಷೆಯನ್ನು ಮಾಡಿ, ಆ ಲಿಂಗ ದೀಕ್ಷೆಯನ್ನ ಮಹಿಮೆ ಎಲ್ಲವನ್ನು ಕೂಡ ವೀರಭದ್ರದೇವರಿಗೆ ಹೇಳ್ಕೊಂಡು ಬರ್ತಾರೆ. ಆವಾಗ ವೀರಭದ್ರದೇವರಿಂದ ದೀಕ್ಷಿತನಾಗಿರುವಂತ ಆಂಜನೇಯ ಸ್ವಾಮಿ ವೀರಭದ್ರದೇವರು ಹೇಳಿದಂತೆ ತ್ರಿಕಾಲ ಲಿಂಗ ಪೂಜೆ, ಒಂದು ದಿನ ಲಿಂಗ ಪೂಜೆ ಬಿಡಂಗಿಲ್ಲ, 3 ಹೊತ್ತು ಲಿಂಗ ಪೂಜೆ. ಪ್ರತಿದಿನ ಲಿಂಗ ಪೂಜೆ ಮಾಡಿಕೊಂಡು ಯಾರು ಆಂಜನೇಯ ಸ್ವಾಮಿ ಮಾಡ್ಕೊಂಡು ಬರ್ತಿರ್ತಾನ. ನಿರಂತರ ಆತ್ಮ ಸಾಧನೆಯನ್ನ ಮಾಡಿಕೊಂಡ ಅನ್ನುವ ಒಂದು ಕಥೆಯನ್ನ ಈ ಪುರಾಣದ ಚಪ್ಪಾಳೆ ತಟ್ಟೋದು, ಜಯಕಾರ ಹಾಕೋದು, ಪುರಾಣ ಬಹಳ ಹಿಡಿಸಿಬಿಟ್ಟಿರ್ತದೆ. ಎಲ್ಲರಿಗೂ ಇಡೀ ಊರು ಮಂದಿ ಬಂದು ಕುತ್ಕೊಂತಿರ್ತಾರೆ. ಇದನ್ನು ನೋಡಿ ಕೈಲಾಸದೊಳಗಿರುವ ಶಿವನಿಗೆ ನಿಮ್ಮಂಗ ಅವಗೂ ಪುರಾಣ ಕೇಳಬೇಕು ಅನಿಸ್ತೇ. ಅವಗೂ ನಿಮ್ಗೆ ಯಾಕೆ ಪುರಾಣ ಕೇಳಬೇಕು ಅನಿಸ್ತಲ್ಲ, ಶಿವನ ಪುರಾಣ, ನನ್ನ ಪುರಾಣ ನಾನು ಕೇಳಬೇಕು, ಪುರಾಣದೊಳಗೆ ಹೆಂಗ ನನ್ನ ವರ್ಣನೆ ಮಾಡ್ತಾರ ಅದನ್ನ ಕೇಳಬೇಕು ಅಂತ ತಿಳ್ಕೊಂಡು ಡೈರೆಕ್ಟ್ ಆಗಿ ದೇವ್ರು ಏನ್ ಮಾಡಿದ್ನಂದ್ರೆ ಪುರಾಣ ಕೇಳಾಕ ನಿಡುಗುಂದಿಗೆ ಬಂದ. ಶಿವಪುರಾಣ ನಿಡುಗುಂದಾಗ ನಡೆದಿರ್ತದು. ಪುರಾಣ ಕೇಳಕ್ ನಿಡುಗುಂದಿಗೆ ಬಂದ. ಡೈರೆಕ್ಟ್ ಆಗಿ ದೇವರು ಡೈರೆಕ್ಟ್ ಆಗಿ ಬರೋದಿಲ್ಲ. ಬಂದ್ರೆ ಸಾಮಾನ್ಯ ಕಣ್ಣುಗಳಿಂದ ಅವನ್ನ ನೋಡಕ್ಕಾಗಂಗಿಲ್ಲ, ದಿವ್ಯ ದೃಷ್ಟಿ ಬೇಕಾದ. ಅದಕ್ಕ ಆ ಪರಮಾತ್ಮ ಮಾನವನ ಸ್ವರೂಪದ ಒಳಗೆ ನಿಮ್ಮಂತೆ ಸಾಮಾನ್ಯ ಮನುಷ್ಯನಾಗಿ ಬಂದು ಪುರಾಣ ಕೇಳಕ್ ಕುತ್ಕೊಂಡ. ಪುರಾಣ ವರ್ಣನೆ ಮಾಡಿದ್ರು. 1 ತಾಸು ಪುರಾಣ ಹೇಳಿದ್ರು. ಪುರಾಣ ಹೇಳೋರು ಎಲ್ಲರೂ ಜಯಕಾರ ಮಾಡ್ತಾರ, ಎಲ್ಲರೂ ಚಪ್ಪಾಳೆ ತಡ್ತಾರ. 1 ತಾಸು ಪುರಾಣ ಮುಗಿತದ. ಜನಗಳಿಗೆಲ್ಲ ಬಹಳ ಖುಷಿ. ಶಿವನ ಮಹಿಮೆಯನ್ನು ಕೇಳಿ ಬಹಳ ಭಕ್ತಿ ಬಂದ್ಬಿಟ್ಟಿರ್ತದ. ಆ ಪರಮಾತ್ಮ ಬಂದು ಕುತ್ಕೊಂಡಿದ್ನಲ್ಲ ಶಿವ, ಕೇಳಾಕ ಅವನಿಗೂ ಖುಷಿ ಆಯ್ತು. ಯಾಕ? ನಿಮ್ಮನ್ನು ಹೊಗಳಿದ್ರೆ ಖುಷಿ ಆಗತ್ತಲ್ಲ, ನಿಮಗೆ ಬೈದ್ರ ಇಲ್ಲಿಂದ ಎದ್ದು ಹೋಗ್ಬಿಡ್ತೀರಿ. ಎಂತ ಪುರಾಣ ಹೇಳೋನ್ ಕರ್ಕೊಂಡ್ ಬಂದಾರಪ್ಪ ಅಂತೇಳಿ ಹೊಗಳಿಕೆ ಎಲ್ಲರಿಗೂ ಖುಷಿ ಕೊಡ್ತದೆ. ಪರಮಾತ್ಮ ತನ್ನ ಹೊಗಳಿಕೆಯನ್ನು ಕೇಳಿ ತನಗ ಬಹಳ ಖುಷಿಯಾಗಿ ಪುರಾಣ ಕೇಳಕ್ಕೆ ಏನು ಬಂದಿದ್ದಲ್ಲ ಪರಮಾತ್ಮ, ಪುರ ಬಂದವನ ಎದ್ದು ನಿಂತ್ಕೊಂಡು ಬಂದು ಪುರಾಣ ಹೇಳೋರು ಮುಂದೆ ಬಂದು ನಿಂತ್ಕೊಂಡ. ಇಷ್ಟೊತ್ತನ ವರ್ಣನೆ ಮಾಡಿದ್ರಲ್ಲ, ಇಷ್ಟೊತ್ತನ ದೇವರನ್ನ ವರ್ಣನೆ ಮಾಡಿದ್ರಲ್ಲ, ಆ ದೇವರು ಆ ಶಿವ ನಾನಾದನಿ ಅಂದ. ನಿಮ್ ಮುಂದೆ ಬಂದು ನಿಂತ್ಕೊಂಡು ಯಾರು ಹಿಂಗಂದ್ರ ನಾನಾ ದೇವ್ರು ಅಂದ್ರೆ ನಂಬ್ತೀರಿ ನೀವು?
ಏನಂತೀರಿ? ಎಲ್ಲ ತಲೆ ಕೆಟ್ಟದ ಇವಾಗ, ಪುರಾಣ ಕೇಳಿ 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 ತಲೆ ಕೆಟ್ಟದ ಇವಾಗ ಅಂತ ಬಿಡ್ತೀರಿ. ಹಂಗ ಪುರಾಣ ಹೇಳೋರು ನಂಬಲಿಲ್ಲ. ಆಯ್ತಪ್ಪ ನೀನ ದೇವರು, ಈ ಕಡೆ ಬಂದು ಕೂತ್ಕೋ ಅಂದ್ರ ಅವ್ರು. ಆವಾಗ ದೇವ್ರು ಅಂತಾನ, ಇವ್ರು ನಂಬಲಿಲ್ಲ, ನಂಬುವಂಗೆ ಏನ್ ಮಾಡ್ಬೇಕು ಇವ್ರಿಗೆ, ಮತ್ತೊಮ್ಮೆ ಹೇಳೋಣ ಅಂತೇಳಿ ಮತ್ತೆ ದೇವರು ಏನ್ ಮಾಡಿದ್ರು ಪುರಾಣ ಕೇಳೋರಿಗೆ, ಸ್ವಾಮಿಗಳೇ ಇಷ್ಟೊತ್ತನ ವರ್ಣನೆ ಮಾಡಿದ್ರಲ್ಲ, ಆ ದೇವರು ನಾನಾದನಿ ಅಂದ ಕೂಡ್ಲೆ ಇವ ಏನು ಸರಿಯಾಗಿ ಕಾಣಂಗಿಲ್ಲ, ಇವಂಗೆಲ್ಲ ತಲೆ ಕೆಟ್ಟದ, ಅದಕ್ಕಾಗಿ ಏನ್ ಮಾಡ್ಬೇಕಪ್ಪ ಅಂತ ವಿಚಾರ ಮಾಡಿ, ನೀ ದೇವ್ರು ಹೌದಿಲ್ಲ? ಹೌದು, ನಾ ದೇವ್ರದನಿ, ನಾನಾ ದೇವ್ರು, ಪುರಾಣ ಕೇಳಕ್ ಬಂದನಿ, ಚಲೋ ಪುರಾಣ ಹೇಳಕತ್ತೀರಿ, ನಿಮ್ಗೆಲ್ಲಾ ದರ್ಶನ ಪುರಾಣ ಕೇಳಿರಿ, ದರ್ಶನ ಕೊಡಕಂತ ಬಂದನಿ ಅಂದ ಕೂಡಲೇ ಆಯ್ತಪ್ಪ ನೀನಾ ದೇವ್ರ ಅಂದ ಮೇಲೆ ಇಲ್ಲಿ ನನ್ನ ಹತ್ರ ವಾಟೆ ಚರ್ಗಿ ಕುಡಿಯಾಕ ನೀರು ಕುಡಿಯಾಕ ಇಟ್ಕೊಂಡಿದ್ರು ಅವ್ರು. ವಾಟೆ ಚರ್ಗಿ ಅದಾವ, ಆ ವಾಟೆ ಚರ್ಗಿ ಕೊಟ್ಟು ಅವು ಸ್ಟೀಲಿನ ಹೋಗಿ ಬಂಗಾರದ್ದು ಆದವು ಅಂತಂದ್ರೆ ನಿನ್ನ ದೇವ್ರು ಅಂತ ಒಪ್ಕೊಳ್ತಾನೆ. ಮತ್ತೆ ಅವ ಕರೆ ದೇವ್ರು ಹೌದಿಲ್ರಿ, ಅವ ಬಂದವ ಬಂಗಾರ ಆಗತ್ತವ. ಅವಾಗ ಆ ದೇವ್ರ ಏನ್ ಮಾಡಿದ, ಇವ್ರಿಗೆ ಗೊತ್ತಾಗಬೇಕು ನಾ ಯಾರು ಅನ್ನೋದು ತಿಳಿಬೇಕು ಅಂತೇಳಿ ದೇವ್ರ ಏನ್ ಮಾಡಿದ, ಆ ವಾಟೆ ಚರಿಗೆ ಮುಡ್ತಾನ ಅವು ಬಂಗಾರದ್ದು ಆಗಿಬಿಡ್ತು.